ಅಲ್ಲಿ ರೈಟ್ ವಿಂಗ್ ಪಾರ್ಟಿಗಳು ಬೆಳೆದಿದ್ದಾವೆ ಅಂದರೆ ಲೆಫ್ಟ್ ವಿಂಗ್ ಪಾರ್ಟಿಗಳು ಇರ್ರೆಲೆವೆಂಟ್ ಆದವು. ಸೆಂಟ್ರಿಸ್ಟ್ ಅಂತ ತಮ್ಮನ್ನು ತಾವು ಹೇಳಿಕೊಳ್ಳುವಂಥ ಪಕ್ಷ ತುಷ್ಟೀಕರಣದಲ್ಲಿ ನಿರತವಾಗಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಅದೇ ನಾನು ಅದಕ್ಕೆ ಸರಿಯಾಗಿ 19 ಜನ ನಿಮಗೆ ಅಸ್ಸಾಂನಲ್ಲಿ ಗೆದ್ದಿರೋದು ಸರ್, ಅದರಲ್ಲಿ 18 ಜನ ಮುಸ್ಲಿಮ್ಸು. ಹೌದು. ಇಬ್ಬರು ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದ್ದಾರೆ, ಇಬ್ಬರು ಮುಸ್ಲಿಮ್ಸು. ಕೇರಳದಲ್ಲಿ ಮುಸ್ಲಿಂ ಲೀಗ್ ನಿಮ್ಮ ಅಲಯನ್ಸ್ ಇದೆ, 22 ಜನ ಗೆದ್ದಿದ್ದಾರೆ, 22ಕ್ಕೆ 22 ಮುಸ್ಲಿಮ್ಸು, ಅದರ ಜೊತೆಗೆ ತಮ್ಮ ಪಕ್ಷದಿಂದ 8 ಜನ ಮುಸ್ಲಿಮ್ಸು. ಹೌದು. ಹಂಗಿದ್ದಾಗ ಮಾತಾಡ್ಕೊಳ್ಳೋದಕ್ಕೆ ಅವ್ರಿಗೊಂದು ಅವಕಾಶ ಕೊಟ್ಟಂಗಲ್ವಾ? ಇಲ್ಲ, ಅದಕ್ಕೆ ನೀವು ಹಿನ್ನೆಲೆ ನೋಡಬೇಕಾಗುತ್ತೆ. ಆಸಾಮಲ್ಲಿ ಡಿಲಿಮಿಟೇಷನ್ ಮಾಡಿದ್ರು, ಕ್ಷೇತ್ರ ಮರು ವಿಂಗಡಣೆ ಮಾಡಿದರು. ಹೌದು. ಆ ಮರು ವಿಂಗಡಣೆ ಮಾಡಿದಾಗ ಯಾವ ರೀತಿ ಮಾಡಿದ್ದಾರೆ ಮರು ವಿಂಗಡಣೆ? ಇದೇ BJP ಸರ್ಕಾರ ಮಾಡಿರ್ತಾನೆ. ಎಲ್ಲ ಮುಸ್ಲಿಂ ಸಮುದಾಯದ ಮತದಾರರಿಗೆ ಈಗ ಒಂದು ಕ್ಷೇತ್ರ ವಿಂಗಡಣೆ ಮಾಡಬೇಕಾದ್ರೆ ಜಾಗ್ರಫಿಕಲಿ ನೀವು ನೋಡ್ತೀರಿ ಏನು ಸೂಟೇಬಲ್ ಅಪ್ಪ, ಇಷ್ಟು ಜಾಗ್ರಫಿಗೆ ಇಷ್ಟು ಜನಸಂಖ್ಯೆ ಒಂದೊಂದು ಕ್ಷೇತ್ರದಲ್ಲಿ ಇರಬೇಕು. ಆ ಸಮಸ್ಯೆ ಬಂದಾಗ ಪ್ರತಿನಿಧಿ ಹತ್ರ ಹೋಗ್ತಕ್ಕಂಥದ್ದು ಏನೇ ಇದ್ರೂ ಸಂಘಟನೆ ಮಾಡೋಕ್ಕೆ, ಡೆವಲಪ್ಮೆಂಟ್ ಮಾಡೋದಕ್ಕೆ ಇರಬೇಕು, ಅನುಕೂಲ ಆಗಬೇಕು. ಆಸಾಮ್ನ ನೀವು ಡಿಲಿಮಿಟೇಷನ್ ತೆಗೆದು ನೋಡಿ, ಏನು ಮಾಡಿದ್ದಾರೆ ಇವರು? ಎಲ್ಲ ಅಲ್ಪಸಂಖ್ಯಾತರನ್ನು ಒಂದು 22-23 ಕ್ಷೇತ್ರದಲ್ಲಿ 24 ಕ್ಷೇತ್ರ ಒಳಗಡೆ ಎಲ್ಲ ಅಲ್ಪಸಂಖ್ಯಾತರ ಜನಸಂಖ್ಯೆನೂ ತಳ್ಬಿಟ್ಟಾರೆ. ಓಕೆ. ಒಂದು ಕಡೆಯಿಂದ ಶುರುವಾದರೆ ಒಂದು ಕ್ಷೇತ್ರ ಇನ್ನೊಂದು ಕಡೆವರೆಗೂ ಹೋಗುತ್ತೆ. ಯಾಕೆಂದ್ರೆ ಅಲ್ಲಿಂದ ಅಲ್ಪಸಂಖ್ಯಾತರಷ್ಟೇ ಮಾಡಿ ಕಾರ್ವೌಟ್ ಮಾಡಿ ಈ ಕಡೆ ಮಾಡಿ ಎಲ್ಲ ನಾನ್ ಮುಸ್ಲಿಂ ಏರಿಯಾನ, ಹಿಂದೂ ಏರಿಯಾನ ಸಪ್ರೇಟಾಗಿ ಮಾಡಿದ್ದಾರೆ. ಆದ ನಂತರ ಅದೇ ತಪ್ಪು, ಅದೇ ಬೇಸಿಕಲಿ ಪ್ರಜಾಪ್ರಭುತ್ವಕ್ಕೂ ಅದು ಸರಿ ಇಲ್ಲ, ಮತ್ತು ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯಗಳಿಗೆ ವಿರುದ್ಧವಾದಂಥ ನಿಮ್ಮ ಇದೇ ದೃಷ್ಟಿಕೋನ ಬೇರೆ ಇರ್ಬೋದು, ನನ್ನ ದೃಷ್ಟಿಕೋನ ನಾನು ಮಾತಾಡ್ತಾ ಇದ್ದೇನೆ. ಸೊ ನೀವು ಆ ಥರ ಬೇರೆ ಬೇರೆ ಮಾಡಿ. ಒಂದು ಎರಡನೇದು, ಅಲ್ಲಿ ಕೋಮುವಾದಂಥ ರಾಜಕಾರಣ ಮಾಡಿ, ಮುಸ್ಲಿಂ ಹಿಂದೂ ಅಂತ ನೀವು ಒಂದು ರೀತಿ ಪೋಲರೈಸಿಂಗ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿ, ಸಮುದಾಯ ನಡುವೆ ಕಂದಕ ಸೃಷ್ಟಿ ಮಾಡಿ ವಿಷದ ಬೀಜ ಬಿತ್ತನೆ ಮಾಡಿಬಿಟ್ರೆ ಏನಾಗುತ್ತೆ? ಮತ್ತೆ ಇದೇ ಥರ ಆಗೋದು. ಸೊ ನೀವು ಬರೀ ಮುಸ್ಲಿಂ ಗೆದ್ದಿದ್ದೀರಿ ಅಂತ ಹೇಳ್ಬಿಟ್ರೆ ಹಿಂದಿನ ಡಿಲಿಮಿಟೇಷನ್ ಏನಿತ್ತು, ಇವತ್ತಿನ ಡಿಲಿಮಿಟೇಷನ್ ಏನಿದೆ, ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟು ಮುಸ್ಲಿಂ ಸಮುದಾಯದ ಮತದಾರನ ನೀವು ತಳ್ಳಿದಿರಿ ಏನಂತ ತಾವು ನೋಡಿ. ಹಾಗಾಗಿ ಕಾಂಗ್ರೆಸ್ಸಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮುಸ್ಲಿಮ್ಸ್ ಗೆದ್ದವ್ರೆ. ಅಂದರೆ ಮುಸ್ಲಿಂ ಜನಸಂಖ್ಯೆ ಹೆಚ್ಚಾಗಿರುವ ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡೋದು ಬಿಟ್ಟು ಬೇರೆ ಏನೋ ಆಪ್ಷನ್ ಇಲ್ಲ ಅಂತಿರ್ತಾವೆ. ಅಲ್ಲ, ಹಾಗೆ ಕೊಟ್ಟಿದ್ದಾರಲ್ಲ, ಕೊಡಬೇಕಾಗುತ್ತಲ್ಲ. ಮತ್ತು ನೀವು ಆಗ BJPಯವರು ನಮ್ಮನ್ನು ಟಿಕೆಟು ಕೊಡಲ್ಲ, ನಮಗೆ ಮುಸ್ಲಿಂ ಸಮುದಾಯದವ್ರಿಗೆ ಮನುಷ್ಯರಂತನೂ ಪರಿಗಣಿಸಲ್ಲ ಕೆಲವು ಸತಿ, ಭಾಳಷ್ಟು ಸತಿ. ಅವರ ನಡವಳಿಕೆ ನಮ್ಮ ಜೊತೆಗೆ, ಅವರ ಕ್ಯಾಂಪೇನ್ ನಮ್ಮ ವಿರುದ್ಧ, ಅವರ ದ್ವೇಷ ನಮ್ಮ ವಿರುದ್ಧ, ನಾವು ಮತ್ತೆ ಪ್ರಾತಿನಿಧ್ಯನೂ ಕೊಡೋದಿಲ್ಲ. ನಾವು ಏನು ಮಾಡೋದು? ಯಾವ ನ್ಯಾಷನಲ್ ಪಾರ್ಟಿ, ಅದರಲ್ಲೂ ಸೆಕ್ಯುಲರ್ ಪಾರ್ಟಿ, ಅಲ್ಲಿ ಮುಸ್ಲಿಮ್ಸ್ಗೆ ಆಯ್ಕೆ ಇತ್ತು, MIM ನಿಂತಿತ್ತು, ಬದ್ರುದ್ದೀನ್ ಅಜ್ಮಲ್ ಅವರ AUDF ನಿಂತಿದ್ದು, ಕಾಂಗ್ರೆಸ್ಸು ನಿಂತಿದ್ದು. ಇವರು ಮುಸ್ಲಿಂ ಲೀಡರ್ಸು, ಮುಸ್ಲಿಂ ಪಕ್ಷ ಇದ್ದರೂ ಸಹ ಕಾಂಗ್ರೆಸ್ ಸೆಕ್ಯುಲರ್ ಪಾರ್ಟಿ ಎಲ್ಲ ಸಮುದಾಯಗಳಿಗೆ ಜೊತೆಗೆ ತೊಗೊಂಡು ಹೋಗ್ತಾ ಅಂತ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಸೊ ಎಂದಿಗೂ ಮುಸ್ಲಿಂ ಮತದಾರರಿದ್ದಾರಲ್ಲ, ಅವರು ಕೋಮುವಾದಿ ಮತದಾರ ಅಲ್ಲ, ಮೋಸ್ಟ್ ಸೆಕ್ಯುಲರ್ ಮತದಾರರು. ಓಕೆ. ಮುಸ್ಲಿಂ ಸಮುದಾಯದವರು. ಸೊ ನಾವು ಎಲ್ಲ ಸಮುದಾಯದ ಜನರಿಗೆ ನಾವು ನೋಡ್ತೀವಿ ವ್ಯಕ್ತಿ ಹೇಗೆ. ಈ ವಾದ ಕರೆಕ್ಟ್ ಆಗಿದೆ. ಅಂದರೆ AIMIMನವರು ನಿಂತಿದ್ರು, ಬದ್ರುದ್ದೀನ್ ಅಜ್ಮಲ್ರ ಪಕ್ಷವೂ ಇತ್ತು, ಆದರೂ ಸೆಕ್ಯುಲರ್ ಪಕ್ಷ ಅನ್ನುವ ಕಾರಣಕ್ಕಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು. ಅಸ್ಸಾಂನಲ್ಲಿ, ಉತ್ತರ ಪ್ರದೇಶದಲ್ಲಿ ಯಾಕೆ ಹಾಕ್ತಿಲ್ಲ? ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಹಾಕ್ತಿಲ್ಲ? ಗುಜರಾತ್ನಲ್ಲಿ ಯಾಕೆ ಹಾಕ್ತಿಲ್ಲ? ಮಧ್ಯಪ್ರದೇಶದಲ್ಲಿ ಅಲ್ಲಿನೂ ಇಲ್ಲ ಹಾಕ್ತಾ ಇಲ್ಲ ಅಂತಿಲ್ಲ. ನೀವು ವೆಸ್ಟ್ ಬೆಂಗಾಲಲ್ಲೂ ಕೂಡ ತೃಣಮೂಲ್ ಕಾಂಗ್ರೆಸ್ ಇಸ್ ಎ ಸೆಕ್ಯುಲರ್ ಪಾರ್ಟಿ. ಓಕೆ. ಸೊ ಆ ಪಾರ್ಟಿಗೆ ಹಾಕಬೇಕಾಗುತ್ತೆ. ದೇ ಆರ್ ಮೋರ್, ನಮ್ಮ ಪಕ್ಷಕ್ಕಿಂತ ಅವ್ರಿಗೆ ಶಕ್ತಿ ಜಾಸ್ತಿ ಇದೆ. ಯಾಕಂದರೆ ನಮ್ಮ ಪಾರ್ಟಿಯಿಂದನೇ ಅವ್ರು ಬ್ರೇಕ್ ಆಗಿ BJPಯನ್ನು ಸೋಲಿಸುವ ಕ್ಷಮತೆ ಯಾವ ಪಕ್ಷಕ್ಕಿದೆಯೋ ಆ ಪಕ್ಷಕ್ಕೆ ಮುಸ್ಲಿಮರು ಓಟ್ ಹಾಕ್ತಾರೆ. ಅದಕ್ಕೆ ಕಾಂಗ್ರೆಸ್ಸೇ ಬೇಕಾಗಿಲ್ಲ ಅಂತ. ನಾಳೆ ದಿವಸ ಕರ್ನಾಟಕದಲ್ಲಿ BJPಯನ್ನು ಸೋಲಿಸುವ ಶಕ್ತಿ SDPIಗೆ ಬಂದಿದೆ ಅನ್ಸಿರಿ, SDPIಗೆ ಓಟ್ ಹಾಕ್ತಾರೆ. ಈಗ SDPI ಆಗಲಿ MIM ಆಗಲಿ, ಅವರು ಎಲ್ಲ ಸಮುದಾಯದ ಓಟ್ ತೊಗೊಂಡು ಪ್ಲಸ್ ಮುಸ್ಲಿಂ ಸಮುದಾಯದ ಓಟ್ ತೊಗೊಂಡ್ರೆ ಡೆಫಿನೆಟ್ಲಿ ಅವ್ರಿಗೂ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಏನು ಸಮಸ್ಯೆ ಬಂದಿದೆ, ಆಸಾಮ್ ಅಂತ ಪ್ರದೇಶದಲ್ಲೇ ನೀವು ನೋಡಿ, ಇಡೀ ಮುಸ್ಲಿಂ ಮತದಾರನ 25 ಕ್ಷೇತ್ರದ ಒಳಗಡೆ ಸೀಮಿತವಾಗಿ ಇಟ್ಬಿಟ್ರು ಸಹ
ಅಲ್ಲಿ ಇಂಥ ಪಕ್ಷ ಇದ್ದರೂ ಸಹ ನಮ್ಮ ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಅಂದರೆ ಸೆಕ್ಯುಲರ್ ಪಾರ್ಟಿ ಬೇಕು ಅಂತ ನಮ್ಮ ಮತದಾರರು, ಆಯಿತಾ? ಸೊ ಸೆಕ್ಯುಲರ್ ಪಾರ್ಟಿಯಾಗಿ ಬೇರೆ ಯಾವುದೇ ಬರಲಿ ಆಲ್ಟರ್ನೇಟ್, ಈಗ ತೃಣಮೂಲ್ ಕಾಂಗ್ರೆಸ್ ಇಸ್ ಸೆಕ್ಯುಲರ್ ಪಾರ್ಟಿ, ಓಟ್ ಹಾಕಿದ್ದಾರೆ. ಸಮಾಜವಾದಿ ಪಾರ್ಟಿ ಇಸ್ ಸೆಕ್ಯುಲರ್ ಪಾರ್ಟಿ, ಓಟ್ ಹಾಕಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.